ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಿಮಗೆ ಕೊಟ್ಟಂತೆಲ್ಲ ಬಲಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನ ವಾಕ್ಯ ಸಂದೇಶಕ್ಕಾಗಿ ಪ್ರಲಾಪ 3ನೇ ಅಧ್ಯಾಯ 26ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆ. ಯೆಹೋವನ ರಕ್ಷಣಾ ಕಾರ್ಯವನ್ನ ಎದುರುಗೊಳ್ಳುವುದಕ್ಕಾಗಿ ಶಾಂತವಾಗಿ ಕಾದಿರುವುದು ಒಳ್ಳೆಯದಾಗಿದೆ. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಮಾಡುವಂತಹ ಅನೇಕ ದೊಡ್ಡ ಕಾರ್ಯಗಳು ತನ್ನ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಆತನು ಮಾಡುವಂತ ಕಾರ್ಯಗಳನ್ನ ಎದುರು ನೋಡುವುದಕ್ಕೆ ನಾವು ಶಾಂತವಾಗಿರಬೇಕು. ದೇವರು ಮಾಡುವಂತ ರಕ್ಷಣಾ ಕಾರ್ಯಗಳು ಆಶ್ಚರ್ಯವಾದಂಥದ್ದು. ದೇವರು ಮಾಡುವಂತ ಕಾರ್ಯಗಳು ದೊಡ್ಡ ಕಾರ್ಯಗಳಾಗಿದೆ. ಪ್ರಿಯರೇ, ದೇವರು ನಮ್ಮನ್ನ ರಕ್ಷಿಸಿ ಕಾಪಾಡುವಂತಹ ವಿಧಾನಗಳು ಬಹಳ ಆಶ್ಚರ್ಯಕರವಾಗಿದೆ. ದೇವರ ವಾಕ್ಯ ಹೇಳ್ತದೆ, ನಾವು ಶಾಂತವಾಗಿರಬೇಕು. ನಮ್ಮ ಜೀವನದಲ್ಲಿ ಅನೇಕ ದೊಡ್ಡ ಕಾರ್ಯಗಳು, ಬಿಡುಗಡೆಗಳು, ಆಶೀರ್ವಾದಗಳನ್ನ ನಾವು ಕಾಣಬೇಕಾದ್ರೆ ಶಾಂತವಾಗಿರಬೇಕು. ಅನೇಕ ಬಾರಿ ಪ್ರಿಯರೇ, ನಾವು ಇವತ್ತು ಪ್ರಾರ್ಥನೆ ಮಾಡ್ತೇವೆ, ನಾಳೆನೇ ಅದ್ಭುತ ಆಗಬೇಕು, ನನಗೆ ಈಗಲೇ ಬಿಡುಗಡೆ ಸಿಗಬೇಕು ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ ಪ್ರಿಯರೇ. ಆದರೆ ದೇವರು ತನ್ನದೇ ಆದಂತಹ ಒಂದು ವಿಧಾನ, ತನ್ನದೇ ಆದಂತಹ ಒಂದು ಸಮಯವನ್ನ ತನ್ನ ಚಿತ್ತಕ್ಕೆ ಅನುಸಾರವಾಗಿ ಹೊಂದಿಕೊಂಡಿರುತ್ತಾನೆ. ಅಬ್ರಹಾಮನು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟನು. ಆದರೆ ದೇವರು ವಾಗ್ದಾನವನ್ನು ಅಬ್ರಹಾಮನಿಗೆ ಕೊಟ್ಟಾಗ ಅಬ್ರಹಾಮನು ಶಾಂತವಾಗಿ ಕಾಯಬೇಕಾಗಿತ್ತು. ಆದರೆ ದೇವರು ದೊಡ್ಡ ಕಾರ್ಯವನ್ನು ಮಾಡಿದರು. ದೇವರು ಮಾತು ಕೊಟ್ಟಿನ ಪ್ರಕಾರವಾಗಿ ದೇವರು ದೊಡ್ಡ ಜನಾಂಗವಾಗಿ ಅಬ್ರಹಾಮನನ್ನು ಆಶೀರ್ವಾದಿಸಿದನು. ಆದರೆ ಅಬ್ರಹಾಮನು ಶಾಂತವಾಗಿ ಕಾಯಬೇಕಾಗಿತ್ತು. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ದೇವರ ಕಾರ್ಯಗಳನ್ನು ನಾವು ಎದುರು ನೋಡಬೇಕಾದ್ರೆ, ರಕ್ಷಣೆಯ ಕಾರ್ಯಗಳನ್ನು, ಬಿಡುಗಡೆ ಕಾರ್ಯಗಳನ್ನ, ದೇವರು ಕೊಡತಕ್ಕಂಥ ಸ್ವಸ್ಥತೆಗಳು, ದೇವರು ಕೊಡತಕ್ಕಂಥ ಆಶೀರ್ವಾದಗಳು ಎಲ್ಲವನ್ನೂ ಕೂಡ ನಾವು ಎದುರು ನೋಡಬೇಕಾದ್ರೆ ನಾವು ಶಾಂತವಾಗಿ ಕಾಯಬೇಕು. ದೇವರ ಸಮಯ, ಆ ಸಮಯ ಬರುವವರೆಗೂ ಕೂಡ ನಾವು ಪ್ರಾರ್ಥನೆ ನಿರಂತರವಾಗಿರಬೇಕು. ಅನೇಕ ಬಾರಿ ದೇವರು ನಮ್ಮನ್ನು ಪರೀಕ್ಷೆ ಮಾಡುತ್ತಾನೆ. ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ, ಎಷ್ಟು ಸ್ಥಿರವಾಗಿದೆ, ಎಲ್ಲಿಯವರೆಗೆ ನಾವು ನಿಲ್ಲುತ್ತೇವೆ, ಎಲ್ಲಿಯವರೆಗೆ ನಾವು ಪ್ರಾರ್ಥಿಸುತ್ತೇವೆ, ಎಲ್ಲಿಯವರೆಗೆ ಹೋರಾಡುತ್ತೇವೆ, ದೇವರು ಪ್ರತಿಯೊಂದನ್ನು ಪರೀಕ್ಷಿಸುವಾಗ ಶಾಂತವಾಗಿದ್ದುಕೊಂಡು ಪ್ರಿಯರೇ, ದೇವರ ಕಾರ್ಯಗಳಿಗಾಗಿ ನಾವು ಎದುರು ನೋಡುವಂತರಾಗಿರಬೇಕು. ಯಾವ ಕಾರ್ಯಗಳಿಗಾಗಿ ನೀವು ಪ್ರಾರ್ಥಿಸುತ್ತಾ ಇದ್ದೀರೋ, ಯಾವ ವಿಷಯಗಳಿಗಾಗಿ ದೇವರ ಬಳಿಯಲ್ಲಿ ಬೇಡುತ್ತಾ ಇದ್ದೀರೋ, ಶಾಂತವಾಗಿ, ಶಾಂತ ಮನಸ್ಸುಳ್ಳವರಾಗಿ ನೀವು ಕಾದುಕೊಳ್ಳುವಾಗ ಸಮಯವು ದೇವರು ಆತ ನಿಮಗೆ ತೋರಿಸುತ್ತಾನೆ. ಯಾವ ಸಂದರ್ಭದಲ್ಲಿ ಅದನ್ನು ನೆರವೇರಿಸಬೇಕು ದೇವರು ತೋರಿಸುವಂತಹ ದೇವರು ಆತನಾಗಿದ್ದಾನೆ. ಆತನ ನಂಬು, ಶಾಂತವಾಗಿರೆಂಬುದಾಗಿ ದೇವರ ವಾಕ್ಯದ ಪ್ರಕಾರವಾಗಿ ದೇವರು ನಮಗೆ ಶಾಂತಿಯನ್ನು, ಸಮಾಧಾನವನ್ನ ಕೊಡಲೆಂಬುದಾಗಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಈ ವಾಕ್ಯವನ್ನು ಕೇಳಿರುವಂತಹ ಪ್ರತಿ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇನೆ. ಅಪ್ಪ, ನಮ್ಮ ಕೊಟ್ಟಿರುವಂತಹ ಈ ಸಮಾಧಾನಕ್ಕಾಗಿ, ಈ ಶಾಂತಿಗಾಗಿ ನನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ನಿನ್ನ ಕಾರ್ಯಗಳನ್ನು ನಾವು ಎದುರು ನೋಡೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಶಾಂತ ಮನಸ್ಸನ್ನ ಕರ್ತನೆ ನೀನು ಒದಗಿಸಿಕೊಡು ರಾಜ. ಅಪ್ಪ ಕರ್ತನೆ, ನೀನು ಮಾಡುವಂತ ಒಂದೊಂದು ಕಾರ್ಯಗಳು ಅದು ವಿಶೇಷವಾದುದು, ದೊಡ್ಡ ಕಾರ್ಯಗಳು, ಆಶ್ಚರ್ಯವಾದಂತಹ ಕಾರ್ಯಗಳಾಗಿರೋದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತರಾಗಿದ್ದೇವೆ. ಶಾಂತ ಮನಸ್ಸುಳ್ಳವರಾಗಿ, ಶಾಂತ ಒಂದು ಮನಸ್ಸನ್ನು ಹೊಂದಿಕೊಂಡವರಾಗಿ ನಾವು ಜೀವಿಸಲಿಕ್ಕೆ ಕೃಪೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾಸ್ತುತಿಯ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ಕರ್ತನ ನಿಮ್ಮನ್ನು ಹೇಳುವಾಗಿ ಆಶೀರ್ವಾದ ಮಾಡಲಿ. ದೇವರ ಮನಃಶಾಂತಿಯು ನಿಮ್ಮನ್ನು ಉಂಟಾಗಲಿ. ದೇವರ ಕೃಪೆಯಿಂದ ದೇವರ ನಿಮ್ಮನ್ನು ನಡೆಸಲಿ. ಪ್ರೈಸ್ ದಿ ಲಾರ್ಡ್.